ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಹಬ್ಬ IPL 2026 ಶುರುವಾಗೋದಿಕ್ಕೆ ಕೇವಲ ಕೆಲವೇ ದಿನಗಳು ಬಾಕಿ ಇದೆ. ಈ ಬಾರಿಯ IPL ಕೇವಲ ಕಪ್ ಗೆಲ್ಲೋದಿಕ್ಕಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ 2027ರ ಏಕದಿನ ವಿಶ್ವಕಪ್ಗೆ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡುವ ಬಹುದೊಡ್ಡ ಅಗ್ನಿ ಪರೀಕ್ಷೆ ಕೂಡ ಹೌದು. ಮುಂದಿನ ವರ್ಷ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ 2027ರ ಏಕದಿನ ವಿಶ್ವಕಪ್ಗಾಗಿ BCCI ಈಗಾಗಲೇ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ 20 ಆಟಗಾರರ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದ್ದು, IPL ಮೂಲಕ ಈ ಆಟಗಾರರ ಮೇಲೆ ಸೆಲೆಕ್ಟರ್ಸ್ ಹದ್ದಿನ ಕಣ್ಣಿಡಲಿದ್ದಾರೆ. ಹಾಗಾದ್ರೆ ಆ 20 ಆಟಗಾರರು ಯಾರು? ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡ್ತಾರಾ ಅಥವಾ ಅವರನ್ನ ತಂಡದಿಂದ ಕೈ ಬಿಡಲಾಗತ್ತಾ? ಜೂನ್ನಲ್ಲಿ ನಡೆಯೋ ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯಕ್ಕೆ BCCI ಮಾಡಿರುವ ಆ ಬಿಗ್ ಪ್ಲಾನ್ ಏನು? ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. IPLನಲ್ಲಿ 20 ಆಟಗಾರರ ಮೇಲೆ ಸೆಲೆಕ್ಟರ್ಸ್ ಕಣ್ಣು. ಸ್ನೇಹಿತರೆ, 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ ನೋವು ಇಂದಿಗೂ ಭಾರತೀಯರ ಮನಸ್ಸಿನಿಂದ ಮಾಸಿಲ್ಲ. ಆ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಿಕ್ಕೆ ಮತ್ತು 2011ರ ನಂತರ ಮತ್ತೆ ಏಕದಿನ ವಿಶ್ವಕಪ್ ಗೆಲ್ಲೋದಕ್ಕೆ ಟೀಂ ಇಂಡಿಯಾ ಈಗಲೇ ಸಕಲ ಸಿದ್ಧತೆ ಶುರು ಮಾಡಿದೆ. ಮಾರ್ಚ್ 28ರಂದು ನಮ್ಮ ಹೆಮ್ಮೆಯ RCB ಮತ್ತು SRH ನಡುವಿನ ಪಂದ್ಯದೊಂದಿಗೆ IPL 2026ಕ್ಕೆ ಚಾಲನೆ ಸಿಗಲಿದೆ. ಅಜಿತ್ ಅಗರ್ಕರ್ ನೇತೃತ್ವದ 5 ಜನರ ಆಯ್ಕೆ ಸಮಿತಿ ಈ ಬಾರಿಯ IPL ಪಂದ್ಯಗಳನ್ನ ನೇರವಾಗಿ ಸ್ಟೇಡಿಯಂಗೆ ಭೇಟಿ ನೀಡಿ ವೀಕ್ಷಿಸಲಿದ್ದಾರೆ. BCCI ಮೂಲಗಳ ಪ್ರಕಾರ 2027ರ ವಿಶ್ವಕಪ್ಗಾಗಿ ಈಗಾಗಲೇ 20 ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು, ಅವರ ಫಿಟ್ನೆಸ್ ಮತ್ತು ಫಾರ್ಮ್ ಅನ್ನ IPLನಲ್ಲಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ವಿಶೇಷ ಅಂದ್ರೆ ಈ ಬಾರಿಯ IPLನಲ್ಲಿ ಮಿಂಚುವ ಹೊಸ ಆಟಗಾರರನ್ನ ಏಕಾಏಕಿ ವಿಶ್ವಕಪ್ಗೆ ಆಯ್ಕೆ ಮಾಡುವ ಪ್ಲಾನ್ BCCIಗೆ ಇಲ್ಲ. ಬದಲಾಗಿ ಈಗಾಗಲೇ ಅನುಭವ ಇರುವ ಫಾರ್ಮ್ನಲ್ಲಿರುವ ಆಟಗಾರರಿಗೆ ಮಣೆ ಹಾಕೋದಿಕ್ಕೆ ನಿರ್ಧರಿಸಲಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಹರ್ಷದೀಪ್ ಸಿಂಗ್ ಮತ್ತು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ ತಂಡದಲ್ಲಿರೋದು ಬಹುತೇಕ ಖಚಿತ. 2027ರ ವಿಶ್ವಕಪ್ ಆಡ್ತಾರ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ? ಇದು ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇರೋ ಅತಿ ದೊಡ್ಡ ಪ್ರಶ್ನೆ. T20 ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೇವಲ ಏಕದಿನ ಪಂದ್ಯಗಳನ್ನು ಮಾತ್ರ ಆಡ್ತಿದ್ದಾರೆ. ಆದರೆ 2027ರ ವಿಶ್ವಕಪ್ ಪ್ಲಾನ್ನಲ್ಲಿ ಇವರಿಬ್ಬರು ಇದ್ದಾರಾ ಅನ್ನೋದರ ಬಗ್ಗೆ BCCI ಅಥವಾ ಕೋಚ್ ಗೌತಮ್ ಗಂಭೀರ್ ಸ್ಪಷ್ಟನೆ ನೀಡಿಲ್ಲ. ಒಂದೆಡೆ ಶುಭ್ಮನ್ ಗಿಲ್, ವಿರಾಟ್ ಮತ್ತು ರೋಹಿತ್ ಅವರ ಅನುಭವ ತಂಡಕ್ಕೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದೆಡೆ ಗೌತಮ್ ಗಂಭೀರ್ ವಿಶ್ವಕಪ್ಗೆ ಇನ್ನೂ 2 ವರ್ಷ ಸಮಯ ಇದೆ, ಸದ್ಯದ ಪಂದ್ಯಗಳ ಬಗ್ಗೆ ಮಾತ್ರ ಗಮನ ಹರಿಸೋಣ ಅಂತ ಹೇಳಿ ಜಾರಿಕೊಂಡಿದ್ದಾರೆ. ಆದರೆ ಅಂಕಿಅಂಶಗಳನ್ನು ನೋಡಿದರೆ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಕಳೆದ 10 ಪಂದ್ಯಗಳಲ್ಲಿ 4 ಶತಕ ಮತ್ತು 4 ಅರ್ಧಶತಕ ಸಿಡಿಸಿ ಬೀಸ್ಟ್ ಮೋಡ್ನಲ್ಲಿದ್ದಾರೆ. ರೋಹಿತ್ ಶರ್ಮಾ ಕೂಡ ಉತ್ತಮ ಆರಂಭ ಒದಗಿಸುತ್ತಿದ್ದಾರೆ. ಈ ಇಬ್ಬರು ದಿಗ್ಗಜರು 2027ರ ವಿಶ್ವಕಪ್ ಆಡೋ ಬಗ್ಗೆ BCCI ಸ್ಪಷ್ಟನೆ ನೀಡಬೇಕಿದೆ. ಮುಂದಿನ 1 ವರ್ಷ ಟೀಂ ಇಂಡಿಯಾ ಶೆಡ್ಯೂಲ್ ಫುಲ್ ಬ್ಯುಸಿ. ಏಕದಿನ ವಿಶ್ವಕಪ್ಗೆ ತಯಾರಿ ನಡೆಸಲು ಭಾರತ ಮುಂದಿನ 1 ವರ್ಷದಲ್ಲಿ ಸಾಕಷ್ಟು ಏಕದಿನ ಸರಣಿಗಳನ್ನು ಆಡಲಿದೆ. IPL ಮುಗಿದ ತಕ್ಷಣ ಜೂನ್ 6ರಿಂದ 10ರವರೆಗೆ ಅಫ್ಘಾನಿಸ್ತಾನ ವಿರುದ್ಧ 1 ಟೆಸ್ಟ್ ಪಂದ್ಯ ಆಡಲಿದೆ. ಇದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸೇರದಿದ್ರೂ ಬೂಮ್ರಾ, ಸಿರಾಜ್ ಸೇರಿದಂತೆ ಭಾರತದ ಬಲಿಷ್ಠ ತಂಡವೇ ಕಣಕ್ಕಿಳಿಯಲಿದೆ. ನಂತರ ಟೀಂ ಇಂಡಿಯಾ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿದ್ದು, ಅಲ್ಲಿ 3 ಏಕದಿನ ಮತ್ತು 5 T20 ಪಂದ್ಯಗಳನ್ನು ಆಡಲಿದೆ. ಇದರ ಜೊತೆಗೆ ಐರ್ಲೆಂಡ್, ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ವಿರುದ್ಧವೂ ಹೆಚ್ಚುವರಿ ಏಕದಿನ ಪಂದ್ಯಗಳನ್ನು ಆಡೋದಿಕ್ಕೆ BCCI ಒಪ್ಪಂದ ಮಾಡಿಕೊಂಡಿದೆ. ಒಟ್ನಲ್ಲಿ 2027ರ ಏಕದಿನ ವಿಶ್ವಕಪ್ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವ BCCI ಈಗಿನಿಂದಲೇ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ ಆಡಬೇಕಾ? ಅವರು ತಂಡದಲ್ಲಿದ್ದರೆ ಭಾರತಕ್ಕೆ ಕಪ್ ಗೆಲ್ಲುವ ಅವಕಾಶ ಹೆಚ್ಚಾಗಲಿದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.